ಹೊಸ ಆಕ್ಷನ್ ಕಾಮಿಡಿ ಫ್ಯಾಂಟಸಿ ಸಿನಿಮಾ ವಾತ್ಯಾರ್ ಬಗ್ಗೆ. ಈ ಸಿನಿಮಾ ಈಗಾಗಲೇ ಸ್ಟ್ರೀಮಿಂಗ್ಗೆ ಬಂದಿದೆ, ಸೊ ಬನ್ನಿ. ನೆನ್ಪಿರ್ಲಿ, ಕಥೆಯ ಯಾವುದೇ ಗುಟ್ಟನ್ನು ನಾನ್ ಬಿಟ್ಕೊಡಲ್ಲ, ಬರೀ ಚಿತ್ರದ ಜಗತ್ತಿಗೆ ಒಂದು ಪುಟ್ಟ ಪರಿಚಯ ಅಷ್ಟೇ. ಈ ಸಿನಿಮಾ ಮೊದಲು ಥಿಯೇಟರ್ಗೆ ಬಂದಿದ್ದು ಜನವರಿ 14ಗೆ ಪೊಂಗಲ್ ಹಬ್ಬದ ಟೈಮಲ್ಲಿ. ಆದ್ರೆ ನೋಡಿ, ಈಗ ಜಾನ್ವರಿ 28ರಿಂದಾನೇ ಪ್ರೈಮ್ ವಿಡಿಯೋದಲ್ಲಿ ಕೂಡ ಸ್ಟ್ರೀಮ್ ಆಗ್ತಿದೆ. ಅಂದ್ರೆ ಕೇವಲ 2 ವಾರದಲ್ಲಿ OTTಗೆ ಬಂದಿದೆ ಅಂತಾಯ್ತು. ಕಥೆಯ ಹಿನ್ನೆಲೆ ಏನು ನೋಡಿ. ಇದರ ಹೀರೋ ರಾಮು ಒಬ್ಬ ಪೊಲೀಸ್. ಅವನನ್ನ ಬೆಳೆಸಿದ್ದು ಅವನ ತಾತ. ಆ ತಾತ ಇದಾರಲ್ಲ, ಅವರು ಲೆಜೆಂಡರಿ ನಟ MGR ಅವರ ಅಪ್ಪಟ ಅಭಿಮಾನಿ. ಹಾಗಾಗಿ ರಾಮನನ್ನ ಚಿಕ್ಕಂದಿನಿಂದಲೇ MGR ತತ್ವಗಳನ್ನ ಹೇಳಿ ಬೆಳೆಸಿರ್ತಾರ. ಇನ್ನು ಸಮಾಜದಲ್ಲಿ ಅನ್ಯಾಯ ನೋಡಿದಾಗ ರಾಮನಿಗೆ ಸುಮ್ನೆ ಇರೋಕಾಗಲ್ಲ. ಆಗ ಅವನು MGR ಅವರಿಂದ ಸ್ಫೂರ್ತಿ ಪಡೆದು ವಾತ್ಯಾರ್ ಅನ್ನೋ ಇನ್ನೊಂದು ರೂಪ ತಾಳ್ತಾನೆ. ಈ ವಾತ್ಯಾರ್ ಅಂದ್ರೆ ಸುಮ್ನೆ ಅಲ್ಲ, ಕೈಯಲ್ಲಿ ಚವಟಿ, ಕೆಳಗೆ ಕುದುರೆ, ಅನ್ಯಾಯದ ವಿರುದ್ಧ ಹೋರಾಡೋ ಒಬ್ಬ ಹೀರೋ. ಇನ್ನು ಈ ಸಿನಿಮಾದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಿರೋ ವಿಷಯ ಅಂದ್ರೆ ಎಲ್ಲರ ಗಮನ ಸೆಳೆದು ಒಂದು ಅಂಶ ಇದೆ. ಅದೇನಪ್ಪಾ ಅಂದ್ರೆ ನಾಯಕ ನಟ ಕಾರ್ತಿ ಅವರ ಪರ್ಫಾರ್ಮೆನ್ಸ್. ಕಾರ್ತಿ ಈ ಸಿನಿಮಾದಲ್ಲಿ ಒಂದಲ್ಲ 2 ಶೇಡ್ಸ್ ಇರೋ ಪಾತ್ರ ಮಾಡಿದ್ದಾರೆ. ಒಂದ್ ಕಡೆ ರಾಮು, ಇವತ್ತಿನ ಕಾಲದ ಒಬ್ಬ ಪೊಲೀಸ್, ಅವನಿಗೆ ತನ್ನದೇ ಆದ ಗೊಂದಲಗಳಿವೆ. ಮತ್ತೊಂದ್ ಕಡೆ ವಾತ್ಯಾರ್, ಏಕ್ದಮ್ ಗಂಭೀರ, ಆದರ್ಶವಾದಿ, MGR ಅವರ ತತ್ವಗಳನ್ನೇ ಉಸಿರಾಡೋ ಒಬ್ಬ ವಿಜಿಲ್ಯಾಂಟೆ. ಈ 2 ಪಾತ್ರಗಳ ನಡುವಿನ ವ್ಯತ್ಯಾಸವನ್ನ ಕಾರ್ತಿ ಎಷ್ಟು ಅದ್ಭುತವಾಗಿ ನಿಭಾಯಿಸಿದ್ದಾರೆ ಅನ್ನೋದೇ ಈ ಚಿತ್ರದ ಹೈಲೈಟ್. ಕಾರ್ತಿ ಈ ಸಿನಿಮಾವನ್ನ ಅಕ್ಷರಶಃ ತಮ್ಮ ಹೆಗಲ ಮೇಲೆ ಹೊತ್ತಿದ್ದಾರೆ ಅಂತ. ಇದು ನಿಜ ಕೂಡ. ಅವರ MGR ಅವರನ್ನ ನಕಲು ಮಾಡೋಕೋಗಿಲ್ಲ, ಬದಲಿಗೆ ಅವರ ವ್ಯಕ್ತಿತ್ವದಿಂದ ಸ್ಫೂರ್ತಿ ಪಡೆದು ಆ ವಾದ್ಯಾರ್ ಪಾತ್ರಕ್ಕೆ ಒಂದು ಹೊಸ ಜೀವ ಕೊಟ್ಟಿದ್ದಾರೆ. ಅವರ ನಟನೆ ನಿಜಕ್ಕೂ ಅದ್ಭುತ. ಕಾರ್ತಿ ಅವರ ನಟನೆ ಬಿಟ್ರೆ ಬೇರೆ ಏನೆಲ್ಲ ಚೆನ್ನಾಗಿದೆ ಅಂತ ಕೇಳಿದ್ರೆ ಖಂಡಿತ ಕೆಲವು ವಿಷಯಗಳಿವೆ. ಕೃತಿ ಶೆಟ್ಟಿ ವೂ ಅನ್ನೋ ಒಂದು ವಿಚಿತ್ರ ಸ್ಪಿರಿಟ್ ಗೈಡ್ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಂತೋಷ್ ನಾರಾಯಣನ್ ಅವರ ಮ್ಯೂಸಿಕ್, ಅದು ಸಿನಿಮಾದ ಮೂಡ್ನ ಬೇರೆ ಲೆವೆಲ್ಗೆ ತಗೊಂಡೋಗುತ್ತೆ. ಹಾಗೇನೆ ಫಸ್ಟ್ ಹಾಫ್ ತುಂಬಾ ಎಂಟರ್ಟೈನಿಂಗ್ ಆಗಿದೆ. ಅದರಲ್ಲೂ ಆ ರೆಟ್ರೋಸ್ ಟೈಮ್ ಆಕ್ಷನ್ ಸೀನ್ಗಳು ಹಳೆ ಕಾಲವನ್ನ ನೆನಪಿಸ್ತವೆ. ಎಷ್ಟೊತ್ತು ಪ್ಲಸ್ ಪಾಯಿಂಟ್ಸ್ ಬಗ್ಗೆ ಮಾತಾಡಿದ್ವಿ. ಈ ಸಿನಿಮಾದಲ್ಲಿ ಎಲ್ಲಿ ಸ್ವಲ್ಪ ಎಡವಿದೆ, ಯಾವ ವಿಷಯಗಳಲ್ಲಿ ಕೊರತೆ ಇದೆ ಅನ್ನೋದನ್ನ ನೋಡೋಣ ಬನ್ನಿ. ಡೈರೆಕ್ಟರ್ ನಳನ್ ಕುಮಾರಸ್ವಾಮಿ ಅವರ ಸಿನಿಮಾಗಳನ್ನ ನೋಡಿದವರಿಗೆ ಗೊತ್ತು, ಅವರ ಕಥೆಗಳಲ್ಲಿ ಹಲವು ಲೇಯರ್ಗಳಿರ್ತವೆ, ತುಂಬಾನೇ ಬುದ್ಧಿವಂತಿಕೆಯಿಂದ ಕೂಡಿರುತ್ತೆ. ಆದರೆ ಈ ವಾತ್ಯಾರ್ ಸಿನಿಮಾ ಅವರ ಬೇರೆ ಸಿನಿಮಾಗಳಿಗಿಂತ ತುಂಬಾ ಸರಳವಾಗಿದೆ, ನೇರವಾಗಿದೆ. ಇದು ಅವರ ಶೈಲಿಯ ಅಭಿಮಾನಿಗಳಿಗೆ ಸ್ವಲ್ಪ ಆಶ್ಚರ್ಯ ಅಥವಾ ನಿರಾಸೆ ತರಿಸಬಹುದು. ಇನ್ನು ಮುಖ್ಯವಾಗಿ ಸೆಕೆಂಡ್ ಹಾಫ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಎಲ್ಲವನ್ನೂ ಅವಸರದಲ್ಲೇ ಮುಗಿಸಿದ ಹಾಗೆ ಹಾಗೆ ಆಲ್ಟರ್ ಈಗೋ, ಆಕ್ಟಿವಿಸ್ಟ್, ಈ ತರಹದ ಒಳ್ಳೊಳ್ಳೆ ಐಡಿಯಾಗಳನ್ನ ಇಟ್ಕೊಂಡು ಅದನ್ನ ಪೂರ್ತಿಯಾಗಿ ಬಳಸ್ಕೊಂಡಿಲ್ಲ ಅನ್ನೋ ಭಾವನೆ ಬರುತ್ತೆ. ಇದರ ಜೊತೆಗೆ ವಿಲನ್ಗಳು ಕೂಡ ಅಷ್ಟೊಂದು ಪ್ರಭಾವಶಾಲಿಯಾಗಿಲ್ಲ ಮತ್ತು ಇಂಟರ್ವಲ್ ಆದ್ಮೇಲೆ ಸಿನಿಮಾದ ವೇಗ ಕೂಡ ಕಮ್ಮಿ ಆಗುತ್ತೆ. ಹಾಗಾದ್ರೆ ಫೈನಲ್ ಆಗಿ ಈ ಸಿನಿಮಾ ಬಗ್ಗೆ ಏನ್ ಹೇಳ್ಬೋದು? ಬನ್ನಿ ಅಂತಿಮ ತೀರ್ಮಾನಕ್ಕೆ ಬರೋಣ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಚಿತ್ರಕ್ಕೆ ಸಿಕ್ಕಿರೋ ರೇಟಿಂಗ್ 5K 3 ಸ್ಟಾರ್ಸ್. ಅಂದ್ರೆ ಇದೊಂದು ಡೀಸೆಂಟ್ ಸಿನಿಮಾ, ನೋಡಬಹುದು ಅಂತ ಅರ್ಥ. ಯಾರಿಗೆಲ್ಲ ಈ ಸಿನಿಮಾ ಇಷ್ಟ ಆಗುತ್ತೆ ಅಂದ್ರೆ, ಮೊದಲನೇದಾಗಿ ಕಾರ್ತಿ ಅಭಿಮಾನಿಗಳಿಗೆ ಇದೊಂದು ಹಬ್ಬ. ಹಾಗೇನೆ ಒಂದು ವೀಕೆಂಡ್ನಲ್ಲಿ ಜಾಸ್ತಿ ತಲೆಗೆ ಹುಳ ಬಿಟ್ಕೊಳ್ದೆ ಆರಾಮಾಗಿ ಒಂದು ಮಜಾವಾದ ಮಾಸ್ ಎಂಟರ್ಟೈನರ್ ನೋಡ್ಬೇಕು ಅನ್ನೋರ್ಗೆ ಇದು ಪಕ್ಕಾ ಇಷ್ಟ ಆಗುತ್ತೆ.